ತಿಳ್ಕೊಂಡಿದ್ದೀವಿ. ಫಸ್ಟ್ ಯು ಹ್ಯಾವ್ ಟು ಡಿಸ್ಕವರ್ ವಾಟ್ ಈಸ್ ದ ಪೊಟೆನ್ಷಿಯಲ್ ಇನ್ ಯು. ಡಿಸ್ಕವರ್. ಆ ಕಂಡ್ಕೋಬೇಕು ಅಂತಲೇ ಬರಲ್ವೇ, ನಾಗಿರೋದೇ ಹೀಗೆ, ನನಗೆ ಇಷ್ಟರಲ್ಲೇ ಆಸಕ್ತಿ, ನನ್ನ ಜೀವನ ಇಷ್ಟೇ ಅಂತ ಮಾಡಿಕೊಂಡು ಶಾರ್ಟ್ ಕಟ್ ಮಾಡಿಕೊಂಡು ಅಲ್ಪತೃಪ್ತರಾಗಿ ಪ್ರಾಣಿ ಥರ ಜೀವನ ಮಾಡೋರೇ ಜಾಸ್ತಿ ಜನ. ಬೇಸಿಕ್ ಸಿಕ್ನೆಸ್ ಆಫ್ ಫುಡ್, ಕ್ಲೋದಿಂಗ್, ಶೆಲ್ಟರ್, ಸ್ವಲ್ಪ ಅಷ್ಟು ಇಷ್ಟು ಏನೋ ಮುಗ್ದೋಯ್ತು. ಸೆನ್ಷಿಯಲ್ ಪ್ಲೆಷರ್, ಸೆನ್ಷಿಯಲ್ ಪ್ಲೆಷರ್ಗೂ ಸೆನ್ಸಸ್ಗೂ ದಾಟಿ ಮೀರಿ ಆ ಒಂದು ಮಾಯಾ ಮನಸ್ಸನ್ನು ದಾಟಿ ಮೀರಿ, ಆ ಬುದ್ಧಿಯನ್ನು ದಾಟಿ ಮೀರಿ ಚಿತ್ತವನ್ನು ಪ್ರವೇಶ ಮಾಡಿದವರು ಎಷ್ಟು ಜನ ಇದ್ದಾರೆ? ದಟ್ ಎಂಟರಿಂಗ್ ಇನ್ ಟು ಯುವರ್ ಚಿತ್ತ ಇಸ್ ಸ್ಪಿರಿಚುವಲ್, ಇಟ್ ಈಸ್ ನಾಟ್ ವರ್ಲ್ಡ್ಲಿ. ವರ್ಲ್ಡಲ್ಲಿ ಇದ್ದಾಗ ವರ್ಲ್ಡ್ಲಿ ಥಿಂಗ್ಸು ನಮಗೆ ಆನಂದ ಕೊಡಬೇಕಾದ್ರೆ ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡ್ ಇದ್ದರೆ ಮಾತ್ರ. ಎವ್ರಿ ವರ್ಲ್ಡ್ಲಿ ಆಬ್ಜೆಕ್ಟ್ ಹ್ಯಾಸ್ ಸ್ಪಿರಿಚುವಲ್ ಇನ್ ಇಟ್. ವಿ ಹ್ಯಾವ್ ಟು ಡಿಸ್ಕವರ್, ವಿ ಹ್ಯಾವ್ ಟು ಟಚ್ ದಿ ಸ್ಪಿರಿಟ್ ಇನ್ ಎವ್ರಿ ಆಟಮ್. ಮೆಟೀರಿಯಲ್ ಇರಬಹುದು, ಹಣದಲ್ಲೂ ಕೂಡ ಲಕ್ಷ್ಮಿಯನ್ನು ನೋಡೋರಿದ್ದಾರೆ, ಪುಸ್ತಕದೊಳಗೆ ಸರಸ್ವತಿಯನ್ನು ನೋಡೋರಿದ್ದಾರೆ, ಪ್ರತಿಯೊಂದು ಸೃಷ್ಟಿನಲ್ಲೂ ಬ್ರಹ್ಮನ ನೋಡೋರಿದ್ದಾರೆ. ಇದೆಲ್ಲವೂ ಕೂಡ ಪ್ರಾಪಂಚಿಕವಾದದ್ದಾಗಿದ್ರೂ ಕೂಡ ಈ ಮ್ಯಾನಿಫೆಸ್ಟೇಷನ್ನು ಕೂಡ ಆ ಪರಮಾತ್ಮನಿಂದನೇ ಆಗಿರೋದ್ರಿಂದ ಬರೀ ವಸ್ತು ವಿಚಾರ ವಿಷಯ ವ್ಯಕ್ತಿಗಳನ್ನು ಹಿಡ್ಕೊಳ್ಳದೆ ಅದಕ್ಕೆ ಮೀರಿ ಹೋಗಿ ಅದರಲ್ಲೂ ನಾವು ಸ್ಪಿರಿಚುಯಾಲಿಟಿ ಹುಡ್ಕೋದಿದೆಯಲ್ಲ, ಅದು ಕರ್ಮಯೋಗ. ನೀವು ಮಾಡೋ ಕೆಲಸದೆಲ್ಲ ಆ ಒಂದು ಪರಮಾತ್ಮನ ಪ್ರೀತಿಯನ್ನು ನೋಡೋದಿದೆಯಲ್ಲ, ಪ್ರೇಮವನ್ನು ನೋಡೋದಿದೆಯಲ್ಲ, ಭಕ್ತಿಯನ್ನು ನೋಡೋದಿದೆಯಲ್ಲ, ಇದು ಕರ್ಮಯೋಗ. ಅವನಿಗೂ ಕರ್ಮ ಸನ್ಯಾಸಿ ಇಲ್ಲಿ ಕೂತ್ಕೋತಾರಲ್ಲ, ಅವ್ರಿಗೂ ಇವ್ರಿಗೂ ಏನು ವ್ಯತ್ಯಾಸ ಇಲ್ಲ. ನಾನು ಕರ್ಮಯೋಗಿ ಆಗಿದ್ರೆ ಅವರು ಕರ್ಮ ಸನ್ಯಾಸ ಮಾಡಿದವರು, ಕರ್ಮವನ್ನು ಬಿಟ್ಟವರು, ಕರ್ಮ ಮಾಡಿದವರು, ಇಬ್ಬರಿಗೂ ಕರ್ಮದಲ್ಲಿ ಹೇಗೆ ಪ್ರೀತಿ ಇದೆ ಅವರಿಗೂ ಕೂಡ ಆ ರಿನೌನ್ಸಿಯೇಷನ್ನಲ್ಲಿ ಪ್ರೀತಿ ಇದೆ. ಕೃಷ್ಣ ಏನು ಹೇಳಿದ್ದಾನೆ? ನೀನು ಏನೇನು ಮಾಡು, ಯಾವ್ಯಾವ ರೀತಿನಾನು ಮಾಡು, ನನ್ನಲ್ಲಿ ಭಕ್ತಿಯಿಂದ ಮಾಡಿದರೆ ಸಾಕು. ಕರ್ಮಯೋಗದಲ್ಲಿ ಭಕ್ತಿ ಬೇಕು ಅಂತ. ಹಾಗೆ ನಮ್ಮಲ್ಲಿ ನಾವು ಆ ಸ್ಪಿರಿಚುಯಾಲಿಟಿನ ಕಂಡುಕೊಂಡಾಗ, ಆ ಸೀಡನ್ನು ಕಂಡುಕೊಂಡಾಗ ಎಲ್ಲದರಲ್ಲೂ ಅದೇ ಕಾಣಿಸುತ್ತೆ.